ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನೆನ್ನೆ ಕಿಚನ ಪಂಚಾಯಿತಿ ಹೇಗಿತ್ತು ಅಂತ ಅನಿಸ್ತು. ನಾನಂತೂ ಒಂದು ತಿಂಗಳಿಂದ ವೆಯ್ಟ್ ಮಾಡ್ತಿದ್ದಂತಹ ಎಪಿಸೋಡು ನೆನ್ನೆ ನೋಡಿದೆ ಅಂತ ಅನಿಸ್ತು. ಅಷ್ಟು ಚೆನ್ನಾಗಿ ಅಶ್ವಿನಿ ಅವರಿಗೆ ರೋಸ್ಟ್ ಮಾಡಿದ್ರು ಕಿಚ್ಚ ಸುದೀಪ್ ಅವರು. ಈ ಒಂದು ಕ್ಷಣಕ್ಕಾಗಿ ಸಾಕಷ್ಟು ಜನ ಕಾಯ್ಕೊಂಡು ಕೂತಿದ್ರಿ ಅಲ್ವಾ. ಅಶ್ವಿನಿ ಅವ್ರಿಗೆ ಏನೂ ಹೇಳ್ತಿಲ್ಲ, ಅಶ್ವಿನಿ ಅವ್ರ ಹತ್ರ ಲಂಚ ತೊಗೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು, ಅಥವಾ ಅಶ್ವಿನಿ ಅವ್ರಿಗೆ ಫೇವರಿಸಮ್ ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಅವರು. ಏನಕ್ಕೆ ಅಷ್ಟೆಲ್ಲ ಸ್ಟೇಟ್ಮೆಂಟ್ಸ್ಗಳು ಮಾಡ್ತಿದ್ರು, ಅಷ್ಟೆಲ್ಲ ತಪ್ಪುಗಳನ್ನು ಬಿಗ್ ಬಾಸ್ ಮನೆ ಒಳಗಡೆ ಅಶ್ವಿನಿ ಅವ್ರು ಮಾಡ್ತಿದ್ರು ಸಹ ಕಿಚ್ಚ ಸುದೀಪ್ ಅವ್ರು ಏನೂ ಹೇಳ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕಿಚ್ಚನ ಪಂಚಾಯಿತಿ ಮೇಲೆ ಅಸಮಾಧಾನ ಇತ್ತು ಈ ಬಾರಿ. ಕಿಚ್ಚನ ಪಂಚಾಯಿತಿ ಹೇಗಾಗಿತ್ತು ಅಂತಂದರೆ, ನಮಗೆ ಅವಶ್ಯಕತೆನೇ ಇಲ್ಲ ಕಿಚ್ಚನ ಪಂಚಾಯಿತಿ ನೋಡೋದು ಅನ್ನೋ ರೀತಿ ಇತ್ತು. ಸೊ ಅದಕ್ಕೆಲ್ಲವೂ ಸಹ ನಿನ್ನೆ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ. ಯಾಕೆ ಅಂದರೆ ನಿನ್ನೆ ಅಶ್ವಿನಿ ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸನ್ನು ತಗೊಂಡು ನಿನ್ನೆ ಕಂಪ್ಲೀಟ್ ಎಪಿಸೋಡ್ ಆಲ್ಮೋಸ್ಟ್ ಒಂದು ಅರ್ಧಕ್ಕಿಂತ ಮುಕ್ಕಾಲು ಹೆಚ್ಚಾಗಿರುವಂತಹ ಎಪಿಸೋಡು ಕಿಚ್ಚ ಸುದೀಪ್ ಅವರು ನಿನ್ನೆ ಅಶ್ವಿನಿ ಅವ್ರ ಬಗ್ಗೆನೇ ಮಾತಾಡಿಕೊಂಡು ಅವ್ರಿಗೆ ಕ್ಲಾಸ್ ತೊಗೊಂಡ್ರು ಅಂತ ಹೇಳ್ಬೋದು. ಆ್ಯಂಡ್ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ತುಂಬ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ. ಸಾಕಷ್ಟು ಬಾರಿ ಅವ್ರಿಗೆ ತುಂಬಾ ಒಳ್ಳೆ ಮಾತುಗಳಲ್ಲಿ ಅವ್ರಿಗೆ ಎಚ್ಚೆತ್ಕೊಳ್ಳೋ ರೀತಿ ಮಾಡಿದ್ರು ಸಹ. ಬಟ್ ಏನೇ ಮಾಡಿದ್ರು ಸಹ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಮಾತ್ರ ಅಣ್ಣ ಅಣ್ಣ ಅಂತ ಅಂದ್ಕೊಂಡು ಓಕೆ ಅಣ್ಣ ಅರ್ಥ ಆಯಿತು ಅಂತ ಹೇಳ್ಕೊಂಡು ಇದ್ದರೆ ಹೊರತು ವೀಕ್ ಎಪಿಸೋಡ್ ಸ್ಟಾರ್ಟ್ ಆಯಿತು ಅಂತಂದರೆ ಮತ್ತೆ ಅದೇ ರಾಗ ಅದೇ ತಾಳ ಅನ್ನೋ ರೀತಿಯೇ ಇದ್ದರು ಅಶ್ವಿನಿ ಅವರು. ಯಾರಿಗೂ ಸಹ ಎಮ್ಮನ್ನು ಕಂಡ್ರೇ ಆಗ್ತಿಲ್ಲ. ಹೊರಗಡೆ ಆಗಿರ್ಬೋದು, ಬಿಗ್ ಬಾಸ್ ಮನೆ ಒಳಗಡೆ ಆಗಿರ್ಬೋದು, ಏನೋ ಒಂದು ಪಾಸಿಟಿವ್ ಏನಲ್ಲೋ ನೆಗೆಟಿವ್ ಏನಲ್ಲೋ ಕಾಣಿಸ್ಕೊಬೇಕು, ನಾನು ಕಾಣಿಸ್ಕೊಳ್ತೀನಿ ಅಷ್ಟೇ ಅನ್ನೋ ರೀತಿಯೇ ಆಡ್ತಿದ್ರು. ಆ್ಯಂಡ್ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಪಾಸ್ ಮಾಡಿರೋದು, ಇನ್ನೂ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳ ಬಗ್ಗೆ ನನಗೆ ಕಿಚ್ಚ ಸುದೀಪ್ ಅವ್ರು ಮಾತಾಡಬೇಕಾಗಿತ್ತು. ಲಿಟ್ರಲಿ ರಕ್ಷಿತಾ ಅವರ ಒಂದು ಕ್ಯಾರೆಕ್ಟರ್ ಬಗ್ಗೆನೇ, ಕ್ಯಾರೆಕ್ಟರ್ ಡ್ಯಾಮೇಜ್ ಆಗೋ ಬಗ್ಗೆನೇ ಅವರು ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದರು. ರಕ್ಷಿತಾಗೆ ಯಾವಾಗ ಮಸಿ ಬಳಿಯಕ್ಕೆ ಹೋಗ್ತಾರೆ ಆವಾಗ ರಕ್ಷಿತಾ ಅವ್ರಿಗೆ ತುಂಬ ಕೆಟ್ಟದಾಗಿ ಒಂದು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದರು. ಇವಾಗ ಏನು ಚಂದ್ರಪ್ರಭಾ ಅವರು ಕಾವ್ಯ ಅವರ ಕ್ಯಾರೆಕ್ಟರ್ ಡ್ಯಾಮೇಜ್ ಆಗೋ ರೀತಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದರು. ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ನೆನ್ನೆ ಕ್ಲಾರಿಟಿಯನ್ನು ಕೊಡಿಸಿದ್ರು. ಕಾವ್ಯ ಅವ್ರನ್ನ ತಂಗಿ ಅಂತ ಹೇಳ್ತೀರಾ, ತಂಗಿ ಅಂದ್ಕೊಂಡು ಊರವ್ರ ಮುಂದೆ ಎಲ್ಲ ಅವ್ರ ಮಾನನ ಹರಾಜಾಕಿದ್ರಿ ಅಂತ ಹೇಳಿದ್ರು. ಆ್ಯಂಡ್ ಅದೇ ರೀತಿ ಅಶ್ವಿನಿ ಅವರು ಕೂಡ ರಕ್ಷಿತಾಗೆ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿರ್ತಾರೆ. ಮಸಿ ಬಳಿಬೇಕಾದ್ರೆ ಏನಂತ ಅಂತಂದರೆ, ನಾವು ಕಲಾವಿದರಾಗಿ 30-35 ವರ್ಷ ಆದರೂ ಸಹ ಯಾವೊಬ್ಬ ಗಂಡಸಿನ ಜೊತೆಗೂ ಕೂಡ ಈ ರೀತಿ ಕೈ ಹಿಡ್ಕೊಂಡು ಓಡಾಡೋದಾಗಲಿ, ಬೆಡ್ರೂಮಿಗೆ ಕರ್ಕೊಂಡು ಹೋಗೋದಾಗಲಿ, ಅವರ ಬ್ರೈನ್ ಮ್ಯಾಪಿಂಗ್ ಅವ್ರು ಬ್ರೈನ್ ಮ್ಯಾಪಿಂಗ್ ಅಂತ ಹೇಳಲ್ಲ, ಅವ್ರನ್ನ ಬುಟ್ಟಿಗೆ ಬೀಳ್ಸ್ಕೊಳೋದಾಗಲಿ, ಇಂಥ ಕೆಲಸನ ನಾವು ಮಾಡಿಲ್ಲ. ಬಟ್ ಈ ವಯಸ್ಸಿಗೆ ಈ ಹುಡುಗಿ ಈ ರೀತಿ ಎಲ್ಲ ಮಾಡ್ತಾಳೆ. ಒಬ್ಬರು ಕೈ ಹಿಡ್ಕೊತಾಳೆ, ಬೆಡ್ರೂಮ್ಗೆ ಹೋಗ್ತಾಳೆ, ಬೆಡ್ರೂಮ್ಗೆ ಹೋಗಿ ಅವ್ರನ್ನ ಬುಟ್ಟಿಗೆ ಬೀಳ್ಸ್ಕೊಳ್ಳುವಂತಹ ಪ್ರಯತ್ನನ ಮಾಡ್ತಾಳೆ ಅಂತೆಲ್ಲ ಹೇಳಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದರು. ಆ್ಯಂಡ್ ಇದ್ರ ಬಗ್ಗೆ ಕೂಡ ಮಾತಾಡಬೇಕಾಗಿತ್ತು. ಯಾಕಂದರೆ ಈ ಸ್ಟೇಟ್ಮೆಂಟ್ಗಳು ಯಾವ ರೀತಿ ಇತ್ತು ಅಂತಂದರೆ, ಅಶ್ವಿನಿ ಅವರು ಎಲ್ಲೋ ರಕ್ಷಿತಾ ಅವರ ಕ್ಯಾರೆಕ್ಟರ್ನ ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಎವಿಡೆಂಟಾಗಿ ಕಾಣಿಸ್ತಿದೆ ಅಂತ ಅನಿಸ್ತಿತ್ತು. ಲಿಟ್ರಲಿ ನಾನು ಈ ಎಪಿಸೋಡ್ನ ನೋಡಬೇಕಾದ್ರೆ ನಮ್ಮ ತಂದೆ ಜೊತೆ ನಾನು ನೋಡ್ತಿದ್ದೆ. ಅಶ್ವಿನಿ ಅವರು ಈ ರೀತಿ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದಾಗ ಎಂಥ ಹೆಂಗ್ಸ್ ಇವಳು ಅಂತ ಹೇಳಿ ನಮ್ಮಪ್ಪ ಅಶ್ವಿನಿಗೆ ಅಂದರು. ಸೊ ಆ ರೀತಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಎಲ್ಲ ಕಿಚ್ಚ ಸುದೀಪ್ ಅವ್ರು ಮಾತಾಡಲಿಲ್ಲ. ಆ್ಯಂಡ್ ಯಾವುದೋ ಒಂದು ಟಾಪಿಕನ್ನು ಇಟ್ಕೊಂಡು ಇಡೀ ಎಪಿಸೋಡ್ನ ಎಳಿತಿದ್ದಾರೆ ಅಂತ ಅನ್ನಿಸ್ತಿದೆ ಈ ಸತಿ ಬಿಗ್ ಬಾಸಲ್ಲಿ. ಜಸ್ಟ್ ಯಾವುದಾದ್ರು ಒಂದು ಟಾಪಿಕನ್ನು ಇಟ್ಕೋತಾರೆ, ಆ ಟಾಪಿಕನ್ನು ಇಟ್ಕೊಂಡು ಇಡೀ ಎಪಿಸೋಡ್ನ ರೋಸ್ಟ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಬೇರೆ ಟಾಪಿಕ್ಸ್ಗಳು ಎಷ್ಟೊಂದು ಹಿಡ್ದಿರುತ್ತೆ, ಅದನ್ನೆಲ್ಲವನ್ನು ಕೂಡ ಟಚ್ ಕೂಡ ಮಾಡೋದಕ್ಕೆ ಹೋಗ್ತಿಲ್ಲ ಕಿಚ್ಚ ಸುದೀಪ್ ಅವ್ರು. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಫಸ್ಟೆಲ್ಲ ನಾವು ಅದೇನು ಸ್ವ್ಯಾಗಲ್ಲಿ ಕಿಚ್ಚ ಸುದೀಪ್ ಅವ್ರನ್ನ ನೋಡ್ತಿದ್ರಿ, ಆ ಸ್ವ್ಯಾಗಲ್ಲಂತೂ ಕಿಚ್ಚ ಸುದೀಪ್ ಅವ್ರು ಖಂಡಿತವಾಗ್ಲೂ ಕಾಣಿಸ್ತಿಲ್ಲ ಅಂತ ಅನಿಸ್ತಿದೆ. ಆ್ಯಂಡ್ ನಿನ್ನೆ ಪರವಾಗಿಲ್ಲ, ಸ್ವಲ್ಪ ಹಾಲು ಕುಡಿದಷ್ಟು ಸಮಾಧಾನ ಆಯಿತು. ಅಶ್ವಿನಿ ಅವ್ರು ಏನೇ ಮಾಡಿದ್ರು ಕರೆಕ್ಟು, ನಾನು ಇರೋದೇ ಹೀಗೆ ಅಂತ ಹೇಳಿ ತುಂಬಾ ಮೆರೀತಿದ್ರು ಅಂತ ಅನಿಸ್ತಿತ್ತು ಬಿಗ್ ಬಾಸ್ ಮನೆಯಲ್ಲಿ. ನೆನ್ನೆ ಅದೆಲ್ಲದಕ್ಕೂ ಸಹ ಒಂದು ಬ್ರೇಕ್ ಅನ್ನೋದು ಬಿದ್ದಿರುತ್ತೆ ಅಂತ ಅಂದ್ಕೊತೀನಿ. ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿನೇ ಹೇಳಿದ್ರು. ಈ ಎಪಿಸೋಡ್ಗೆ ಯಾರೆಲ್ಲ ಕಾಯ್ತಾಯಿದ್ರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೆನ್ನೆ ಎಪಿಸೋಡ್ ನಿಮ್ಗೆ ಏನು ಅನಿಸ್ತು, ಅಶ್ವಿನಿ ಅವ್ರಿಗೆ ರೋಸ್ಟ್ ಮಾಡಿರೋದ್ರಲ್ಲಿ ಇನ್ನೂ ಹೆಚ್ಚಾಗಿ ಏನಾದರೂ ಕೊಡಬೇಕಾಗಿತ್ತು ಅನಿಸ್ತಾ, ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಶ್ವಿನಿ ಅವ್ರಿಗೆ ಹಿಡ್ದಿದ್ದಂತಹ ಒಂದು ಹುಚ್ಚ ಆಗಿರ್ಬೋದು, ನಾನೇ ಅನ್ನುವಂತಹ ಒಂದು ಹುಚ್ಚನ್ನು ಇಡ್ಸ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಫಸ್ಟ್ ವೀಕಿಂದನೂ ನೋಡೋದಾದರೆ ನಾನು ಹೇಳ್ದಂಗೆ ಕೇಳಬೇಕು, ನೀನು ಹೋಗು ನೀನು ಬರಬೇಡ ಹೋಗು ಅಂತ ಲಾಸ್ಟ್ ವೀಕ್ ಗಿಲ್ಲಿಗೆ ಹೇಳಿರೋದಾಗಿರ್ಬೋದು. ಈ ರೀತಿಯೆಲ್ಲ ತುಂಬಾ ಕೆಳಗಡೆ ಇಟ್ಟು ಕಂಟೆಸ್ಟೆಂಟ್ಗಳನ್ನ ಮಾತಾಡೋದು ಅವರು. ಬಟ್ ಗಿಲ್ಲಿಗೆ ಹೇಳ್ತಿರ್ತಾರೆ ಬೇರೆ ಕಂಟೆಸ್ಟೆಂಟ್ಗಳನ್ನ ಕೆಳಗಡೆ ಇಟ್ಟು ಮಾತಾಡ್ತಾನೆ, ನನ್ನ ಕ್ಯಾರೆಕ್ಟರ್ನ ಡ್ಯಾಮೇಜ್ ಮಾಡ್ತಾನೆ ಅಂತ ಹೇಳಿ. ಬಟ್ ಅಲ್ಲಿ ಡ್ಯಾಮೇಜ್ ಮಾಡೋದಾಗಿರ್ಬೋದು, ಕೆಳಗಡೆ ಇಟ್ಟು ಮಾತಾಡೋದಾಗಿರ್ಬೋದು, ಪ್ರತಿ ಸಾರಿ ಮಾಡಿರೋದು ಅಶ್ವಿನಿ ಅವರೇ. ಆ್ಯಂಡ್ ಇನ್ನು ಧ್ರುವಂತವ್ರಿಗೂ ಸಹ ಇದೇ ರೀತಿ ಒಂದು ಕ್ಲಾಸನ್ನು ತೊಗೋಬೇಕಾಗಿತ್ತು ನನಗೆ ಕಿಚ್ಚ ಸುದೀಪ್ ಅವರು. ಬಟ್ ತೊಗೊಳ್ಲಿಲ್ಲ. ಅಶ್ವಿನಿ ಅವರ ಎಪಿಸೋಡ್ ಮುಗಿಸೋಷ್ಟೊತ್ತಿಗೆ ಅಷ್ಟೊತ್ತಾಯಿತು. ಇನ್ನು ಧ್ರುವಂತವರ ಕಥೆ ಎಲ್ಲಿ ಹೋಗ್ತಾರೆ. ಮೋಸ್ಟ್ಲಿ ಈ
ಈ ವಾರ ಧ್ರುವಂತ್ ಅವರು ಲಾಸ್ಟ್ ವೀಕ್ ಏನು ಆಡಿದ್ರು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದರು ಅಂತಂದರೆ ನೆಕ್ಸ್ಟ್ ವೀಕ್ ಕೂಡ ಧ್ರುವಂತ್ ಅವ್ರಿಗೆ ಕ್ಲಾಸ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸುಮ್ಮನೆ ಕೆರ್ಕೊಂಡು ಹೋಗೋದು. ಆ್ಯಂಡ್ ಇವತ್ತಿನ ಕಿಚನ ಪಂಚಾಯಿತಿಯಲ್ಲಿ ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ಫನ್ ಆ್ಯಕ್ಟಿವಿಟೀಸು ಅಥವಾ ಫನ್ನಾಗಿ ಮಾತಾಡೋದೇ ಜಾಸ್ತಿ ಇರುತ್ತೆ. ಬಟ್ ಇವತ್ತು ಏನಿರುತ್ತೆ ಅಂತಂದರೆ ಲೈಕ್ ನೆನ್ನೆನೇ ಕಿಚ್ಚ ಸುದೀಪ್ ಅವರು ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ನಾಳಿನ ಎಪಿಸೋಡಲ್ಲಿ ಏನಿರುತ್ತೆ ಅಂತ ಹೇಳಿ ಒಂದು ವಿಡಿಯೋ ಹಾಕಿ ತೋರಿಸಿದ್ದಾರೆ. ಲೈಕ್ ರಿಷಾ ಅವರು ಗಿಲ್ಲಿಯವರ ಮೇಲೆ ಕೈ ಮಾಡಿರೋದ್ರ ಬಗ್ಗೆ, ರಿಷಾ ಅವರು ಗಿಲ್ಲಿಯವರ ಮೇಲೆ ಕೈ ಮಾಡಿರೋದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ತುಂಬಾ ಸೀರಿಯಸ್ ಆಗಿದ್ದಾರೆ. ಲಾಸ್ಟ್ ಸೀಸನಲ್ಲೂ ಕೂಡ ಹನುಮಂತು ಮೇಲೆ ನಮ್ಮ ಭವ್ಯಗೌಡ ಅವರು ಕೈ ಮಾಡಿದರು. ಇದ್ರ ಬಗ್ಗೆಯೂ ಕೂಡ ತುಂಬಾ ಸೀರಿಯಸ್ ಆಗಿ ಮಾತಾಡಿದರು. ಬಟ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಭವ್ಯ ಅವ್ರನ್ನ ಅನ್ನೋ ರೀತಿ ಮಾತಾಡಿರಲಿಲ್ಲ. ಯಾಕೆ ಅಂದರೆ ಒಂದು ಟಾಸ್ಕ್ ಮಾಡಬೇಕಾದ್ರೆ ಆ ರೀತಿ ಆಗೋದು ಸಹಜ ಅಂತ ಹೇಳಿ ಅವ್ರಿಗೊಂದು ವಾರ್ನಿಂಗನ್ನು ಕೊಟ್ಟು ಬಿಟ್ಟಿದ್ರು. ಬಟ್ ರಿಷಾ ಅವರು ಬೇಕಂತಲೇ ಎವಿಡೆಂಟಾಗಿ ಹೊಡೆದಿದ್ದಾರೆ. ಇಲ್ಲಿ ಯಾವುದೇ ಒಂದು ಟಾಸ್ಕ್ ಮಾಡೋ ಬರೋದಲ್ಲಾಗಿರ್ಬೋದು ಅಥವಾ ಮತ್ತೊಂದೇನೋ ಮಾಡೋಕ್ಕೆ ಹೋಗಿ ಹೊಡೆದಿರೋದು ಅಂತಲ್ಲ, ಬೇಕಂತಲೇ ಹೇಳಿ ಫಿಸಿಕಲಾಗಿ ಅಟ್ಯಾಕ್ ಮಾಡಿದ್ದಾರೆ ಗಿಲ್ಲಿ ಅವ್ರ ಮೇಲೆ. ಆ್ಯಂಡ್ ಗಿಲ್ಲಿ ಅವ್ರನ್ನ ಬಿಟ್ಟು ಆ ಒಂದು ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಸಹ ಅದನ್ನು ಖಂಡಿತವಾಗ್ಲೂ ಸಹಿಸ್ಕೊತಿರ್ಲಿಲ್ಲ. ಅಲ್ಲಿ ಗಿಲ್ಲಿ ಇದ್ದಿದ್ದಕ್ಕೆ ರಿಷಾ ಅವರು ಇಲ್ಲಿವರೆಗೂ ಸಹ ಲೈಕ್ ವೀಕೆಂಡ್ ಎಪಿಸೋಡ್ವರೆಗೂ ಬರೋವರೆಗೂ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅಥವಾ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಇದ್ದಿದ್ದರೆ ಆ ಕಂಟೆಸ್ಟೆಂಟ್ ಏನಾದರೂ ಲೈಕ್ ನನ್ನ ಮೇಲೆ ಕೈ ಮಾಡಿದ್ದಾರೆ ಬಿಗ್ ಬಾಸ್, ನನಗೆ ಇದಕ್ಕೆ ನ್ಯಾಯ ಬೇಕೇ ಬೇಕು ಅಂತ ಹೇಳಿ ಕೂತ್ಕೊಂಡಿದ್ದಿದ್ರೆ ರಿಷಾ ಅವರು ಆನ್ ದ ಸ್ಪಾಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿತ್ತು. ಬಟ್ ಅಲ್ಲಿ ಗಿಲ್ಲಿ ಇದ್ದಂತಹ ಒಂದೇ ಒಂದು ಕಾರಣಕ್ಕೆ ಇಲ್ಲಿವರೆಗೂ ಕೂಡ ರಿಷಾ ಅವರು ಬಂದಿದ್ದಾರೆ. ಯಾವುದೇ ಒಂದು ಅಡಚಣೆ ಇಲ್ಲದೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಕಿಚ್ಚ ಸುದೀಪ್ ಅವ್ರು ನೆನ್ನೆ ಹೇಳಿರುವಂತಹ ಪ್ರಕಾರ ನಾನು ಒಂದಷ್ಟು ನಿರ್ಧಾರಗಳನ್ನ ತೊಗೊಬೇಕಾಗಿದೆ ನೆಕ್ಸ್ಟ್ ಎಪಿಸೋಡಲ್ಲಿ, ಖಂಡಿತವಾಗ್ಲೂ ತೊಗೋತೀನಿ ಅಂತ ಹೇಳಿದ್ದಾರೆ. ಸೊ ಈ ಮಾತುಗಳನ್ನೆಲ್ಲ ಕೇಳಿದಾಗ ಏನು ಅನ್ನಿಸ್ತಿದೆ ಅಂತಂದರೆ ಮೋಸ್ಟ್ಲಿ ರಿಷಾ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಕೊಡ್ಬೋದು ಅಂತ ಅನ್ನಿಸ್ತಿದೆ. ಯಾಕಂದರೆ ಅಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ಕಿರ್ಚಾಡೋದು, ಸುಮ್ಮನೆ ಕೈ ಮಾಡೋದು, ಕಿರ್ಚಾಡೋದು ಅಫ್ಕೋರ್ಸ್ ಬಿಗ್ ಬಾಸ್ ಮನೆಯಲ್ಲಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಪ್ರತಿ ವರ್ಷ ನಾವು ನೋಡಿಕೊಂಡೇ ಬರ್ತಿದ್ದೀವಿ. ಬಟ್ ತುಂಬ ವರ್ಸ್ಟಾಗಿ ಕಿತ್ತಾಡ್ತಿದ್ದಾರೆ. ವರ್ಸ್ಟ್ ಅಂದರೆ ವರ್ಸ್ಟ್ಗೆ ವರ್ಸ್ಟ್ ಅಂತ ಹೇಳ್ಬೋದು. ಆ ರೀತಿ ಕಿತ್ತಾಡ್ತಿದ್ದಾರೆ ಈ ಸೀಸನಲ್ಲಿ. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ, ಆ ರೀತಿ ಕಿತ್ತಾಡೋ ಅವಶ್ಯಕತೆ ಎಲ್ಲ ಇಲ್ಲ. ಸುಮ್ಮನೆ ಲೈಕ್ ಟಾಪಿಕೇ ಇರೋದಿಲ್ಲ, ಕಿರ್ಚಾಡ್ತೀನಿ, ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊತೀನಿ ಅಷ್ಟೇ ಅನ್ನೋ ರೀತಿ ಕಿರ್ಚಾಡ್ತಿದ್ದಾರೆ. ನಾನು ಪಾಸಿಟಿವ್ ಆಗೋ ನೆಗೆಟಿವ್ ಆಗೋ ಒಟ್ನಲ್ಲಿ ನಾನು ಕಾಣಿಸ್ತೀನಿ ಅಷ್ಟೇ ಅನ್ನೋ ರೀತಿ ಕಿರ್ಚಾಡ್ತಿರ್ತಾರೆ. ಸೊ ಇಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ. ಸೊ ರಿಷಾ ಅವ್ರಿಗೆ ಇವತ್ತು ಯಾವ ರೀತಿ ಕ್ಲಾಸ್ ತಗೋತಾರೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಇದಕ್ಕೆ ಕಾಯ್ತಾ ಇದ್ದೀರಾ ಅಂತಂದರೆ, ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ರಿಷಾ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡು ಕಂಟಿನ್ಯೂ ಮಾಡಬೇಕಾ ಅಥವಾ ಬಿಗ್ ಬಾಸ್ ಮನೆಯಿಂದ ಇವತ್ತೇ ಗೇಟ್ ಪಾಸ್ ಕೊಟ್ಟು ಅವ್ರನ್ನ ಕಳಿಸ್ಬೇಕಾ? ಲೈಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ, ಫಿಸಿಕಲ್ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಕಳಿಸ್ಬೇಕಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅಂದರೆ ಲಾಸ್ಟ್ ಸೀಸನಲ್ಲಿ ಲೈಕ್ ಲಾಯರ್ ಜಗದೀಶ್ ಅವರ ಮೇಲೆ ರಂಜಿತ್ ಅವರು ಎಂಥ ಒಳ್ಳೆ ಕಂಟೆಸ್ಟೆಂಟ್ ಅಂಥವರು ಲಾಯರ್ ಜಗದೀಶ್ನ ಜಸ್ಟ್ ಒಂದು ಪುಷ್ ಕೊಟ್ಟರು ಅಂತ ಅಂದಿದ ತಕ್ಷಣ ನನ್ನ ಮೇಲೆ ಕೈ ಮಾಡ್ತಾನೆ ರಂಜಿತ್ ಅವರು ನನ್ನ ಮೇಲೆ ಕೈ ಮಾಡಿದ್ದಾರೆ ಅಂತ ಲಾಯರ್ ಜಗದೀಶ್ ಅವ್ರು ಹೇಳಿದ ತಕ್ಷಣ ರಂಜಿತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು. ಹಾಗೆ ಲಾಯರ್ ಜಗದೀಶ್ ಅವ್ರನ್ನೂ ಸಹ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು. ಸೊ ಇಲ್ಲಿ ಗಿಲ್ಲಿ ಅವರು ಲೈಕ್ ತುಂಬ ಸ್ಟ್ರಾಂಗಾಗಿ ಕೂತ್ಕೊಂಡಿಲ್ಲ. ರಿಷಾ ನನ್ನ ಮೇಲೆ ಕೈ ಮಾಡಿದ್ಲು, ಇದಕ್ಕೆ ನಂಗೆ ನ್ಯಾಯ ಬೇಕು ಅಂತ ಹೇಳಿ ಗಿಲ್ಲಿ ಅವ್ರು ಕೂತ್ಕೊಂಡಿಲ್ಲ. ಒಂದೇ ಒಂದು ಕಾರಣಕ್ಕೆ ರಿಷಾ ಉಳ್ಕೊಂಡಿದ್ದಾರೆ ಅಷ್ಟೇ. ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ಹೇಳಿ. ರಿಷಾ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರಾ ಇಲ್ಲ ಅಂತ ನೋಡಬೇಕು ಅಂತಲೇ ನಾವು ಇವತ್ತಿನ ಎಪಿಸೋಡ್ ನೋಡಬೇಕು. ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಿಚ್ಚ ಅವರು ರಿಷಾನ ಹೇಗೆ ರೋಸ್ಟ್ ಮಾಡ್ತಾರೆ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ ನಾನಂತೂ. ಯಾಕೆ ಅಂದರೆ ಪ್ರತಿ ಬಾರಿ ರಿಷಾಗೆ ಕೊಡ್ತಾನೆ ಬಂದಿದ್ದಾರೆ. ಲೈಕ್ ರಿಷಾ ಅವ್ರು ಯಾವ್ಯಾವ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾರೆ, ಲೈಕ್ ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ ಹೇಳಿ ಯಾವ್ಯಾವ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ಕೊಂಡು ಬರ್ತಿರ್ತಾರೆ. ಆ ಸ್ಟೇಟ್ಮೆಂಟ್ಗೆಲ್ಲವೂ ಸಹ ಅಲ್ಲಿಂದಲ್ಲಿಗೆ ಕೊಟ್ಕೊಂಡ್ಬರ್ತಿದ್ದಾರೆ. ಸರಿ ಅವ್ರು ಹಂಗಿದ್ದಾರೆ, ಸರಿ ನೀವು ಯಾಕೆ ಹಿಂಗಿದ್ದೀರಾ, ನೀವು ಅದನ್ನೇ ತಾನೇ ಮಾಡ್ತಿರೋದು ಅಂತ ಹೇಳಿ ಪದೇ ಅರ್ಥ ಮಾಡಿಸ್ಕೊಳ್ತಾನೆ ಬರ್ತಿದ್ದಾರೆ. ಬಟ್ ಎಷ್ಟೇ ಅರ್ಥ ಮಾಡಿಸಿದ್ರು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಒಂಚೂರು ಚೇಂಜ್ ಆಗೋ ರೀತಿಯೇ ಕಾಣಿಸ್ತಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಫೈನಲಾಗಿ ಏನು ಅನಿಸ್ತಿದೆ ವಾರದ ಕತೆ ಕಿಚನ ಜೊತೆ ಎಪಿಸೋಡ್ ಆಗಿರ್ಬೋದು ಅಥವಾ ವೀಕ್ ಡೇಸ್ ಎಪಿಸೋಡ್ ಆಗಿರ್ಬೋದು, ಇವೆಲ್ಲವೂ ಸಹ ನಿಮ್ಗೆ ಏನು ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬೈ ಬಾಯ್.